ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 12 ಹಾಗೂ 13ನೇ ಕಂತಿನ ಹಣ ಒಟ್ಟಿಗೆ ನಾಳೆ 15 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ನಿಮ್ಮ ತಲೆಯಲ್ಲಿ ಕ್ವಶನ್ ಉಂಟಾಗ್ಬೋದು. ಸೊ ಈಗಾಗಲೇ ನಮಗೆ ಇನ್ನೂ ಹಣ ರಿಲೀಸ್ ಆಗಿಲ್ಲ ಹಣಕಾಸು ಇಲಾಖೆಯಿಂದ, ಹಾಗಾದರೆ ನಮಗೆ ಎಲ್ಲಿಂದ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ತಲೆಯಲ್ಲಿ ಕ್ವಶನ್ ಉಂಟಾಗ್ಬೋದು. ಸೊ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಈ ಒಂದು 12 ಹಾಗೂ 13ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ, ಸೊ ಬಿಡುಗಡೆ ಆದಮೇಲೆ ಈ ಒಂದು 15 ಜಿಲ್ಲೆಗಳಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗಬಹುದಂತಹ ಚಾನ್ಸಸ್ ಇದೆ. ಟೋಟಲಿ 6,000 ಕೂಡ ಜಮಾ ಆಗುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಹಣಕಾಸು ಇಲಾಖೆಯಿಂದ 7,500 ಕೋಟಿ ಹಣ ಬಿಡುಗಡೆ ಆಗಿರುವಂಥದ್ದು ಈಗಾಗಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಸೊ ಏನಿದು ಮಾಹಿತಿ, ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಮ ಖಾತೆಗೆ ಇದುವರೆಗೂ ಜಮಾ ಆಗಿಲ್ಲ, ಯಾವಾಗ ಜಮಾ ಆಗುತ್ತೆ, ಸೊ ನಮ್ಮ ಖಾತೆಗೆ ನಾಳೆ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಟ್ಟು ನೋಡಿ, ಬಹಳಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಇಂದು ಬರುತ್ತೆ, ನಾಳೆ ಬರುತ್ತೆ, ಈಗಾಗಲೇ 26ನೇ ತಾರೀಕು ಸೆಪ್ಟೆಂಬರ್ 26ನೇ ತಾರೀಕು ಬರಬೇಕಾಗಿತ್ತು. ಸೊ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಅದಕ್ಕಿಂತ ಮುಂಚೆ ಗಣಪತಿ ಹಬ್ಬಕ್ಕೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳಿರುವಂಥದ್ದು. ಸೊ ಅಲ್ಲಿ ಕೂಡ ಬಿಡುಗಡೆ ಮಾಡಲಿಲ್ಲ. ಹಾಗಾದ್ರೆ ಈ ಒಂದು ಹಣ ನಮ್ಮ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಒಂದು ಕ್ವಶನ್ಗಳು ಉಂಟಾಗ್ತಾ ಇರುವಂಥದ್ದು. ಈಗಾಗಲೇ ಪ್ರತಿಭಟನೆಗಳು ಕೂಡ ಆಗುವಂತಹ ಚಾನ್ಸಸ್ ಕೂಡ ಇದೆ, ಘೋಷಣೆಗಳು ಕೂಡ ಕೂಗ್ತಾ ಇರುವಂಥದ್ದು. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಈಗಾಗಲೇ ಸುಮಾರು 3 ತಿಂಗಳ ಹಣ ಪೆಂಡಿಂಗ್ ಉಳಿದಿರುವಂಥದ್ದು ವೀಕ್ಷಕರೇ. ಸೊ ಬಹಳಷ್ಟು ಫಲಾನುಭವಿಗಳಿಗೂ ಇನ್ನೂ ಕೂಡ 11ನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ. 12, 13, 14 ಕಂತುಗಳು ಕೂಡ ಈಗಾಗಲೇ ಬರಬೇಕಾಗಿದೆ. ಈ ಒಂದು ಸೆಪ್ಟೆಂಬರ್ ಇಡ್ತಾ ಹೋದರೆ ಈ ಒಂದು 14ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಬರಬೇಕಾಗಿದೆ. ಟೋಟಲಿ 11ನೇ ಕಂತು ಹಣ ಬರಲ್ದವ್ರಿಗೆ 8,000 ಹೋಗಬೇಕು. 11ನೇ ಕಂತು ಬಂದಿದ್ದವ್ರಿಗೆ ಆಲ್ಮೋಸ್ಟ್ 11ನೇ ಕಂತಿನ ಹಣ 80% ಫಲಾನುಭವಿಗಳಿಗೆ ಆದರೂ ಜಮಾ ಆಗಿದೆ. ಉಳಿದ 20% ಫಲಾನುಭವಿಗಳಲ್ಲಿ ಸಾಕಷ್ಟು ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿದ್ದಾರೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಆ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಮಾಡಿಸೋದಲ್ಲದೆ ಇಲ್ಲಿ ಆದಾಯ ತೆರಿಗೆ ಟ್ಯಾಕ್ಸ್ ಪೇರನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು 1,20,000ಕ್ಕಿಂತ ಹೆಚ್ಚಿನ ಆದಾಯನ ಹೊಂದಿದ್ದಾರೆ, ಆದರೂ ಸಹಿತ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇದ್ದಾರೆ. ಸೊ ಈ ರೀತಿ ಮಾಡೋದ ಕಾರಣಕ್ಕಾಗಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗಿದ್ದಿಲ್ಲ. ಸೊ ಅದಕ್ಕೆ ಮುಖ್ಯವಾದ ಕಾರಣಗಳಿದ್ದಾವೆ, ಅದನ್ನು ಬಿಡಿ. ಈಗ 11, 12 ಹಾಗೂ ಈಗ 12, 13 ಹಾಗೂ 14ನೇ ಕಂತಿನ ಹಣ ಆದರೂ ಬರಬೇಕಾಗಿದೆ. ಸೊ ನಾಳೆ 15 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಅದು ಯಾವ ರೀತಿಯಾಗಿ ಬಿಡುಗಡೆ ಆಗ್ತಾ ಇದೆ ಅಂದರೆ ಇಲ್ಲಿ ನೋಡಿ, ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ. 10ನೇ ಕಂತಿನಲ್ಲಿ ಮತ್ತು 11ನೇ ಕಂತಿನಲ್ಲಿ ನೀವು ಆ ಒಂದು ಫಲಾನುಭವಿಗಳನ್ನು ಕಂಪೇರ್ ಮಾಡಿದ್ರೆ ಒಂದು 20 ಲಕ್ಷ ಫಲಾನುಭವಿಗಳು ಈ ಒಂದು 11ನೇ ಕಂತಿನಲ್ಲಿ ಮೈನಸ್ ಆಗಿದ್ದಾರೆ. ಅಂದರೆ ನಾನು ಹೇಳ್ತಾ ಇರುವಂತಹದ್ದನ್ನು ಕ್ಲಿಯರ್ ಆಗಿ ಕೇಳ್ಕೊಳ್ಳಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಾಕುವಾಗ 1,28,00,000 ಫಲಾನುಭವಿಗಳು ಇದ್ದರು. ಅದಾದಮೇಲೆ 11ನೇ ಕಂತಿನ ಹಣವನ್ನು ಹಾಕುವಂತಹ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಬಹುಶಃ ಈಗಾಗಲೇ ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾ ಇದ್ರು ಅಂತ 2 ತಿಂಗಳು ಡಿಲೇ ಆಗಿತ್ತಲ್ವಾ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೀತಾ ಇದ್ದಾವೆ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೂಚನೆಯನ್ನು ಕೊಟ್ಟಿದ್ರು. ಆ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಲ್ಲಿ ಸುಮಾರು ಒಂದು ಫಲಾನುಭವಿಗಳು ಅಂದರೆ ಟೋಟಲಿ ಒಂದು 20 ಲಕ್ಷದವರೆಗೂ ಕೂಡ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸು, ಆದಾಯ ತೆರಿಗೆ ಟ್ಯಾಕ್ಸ್ ಪೇರು, GST ಟ್ಯಾಕ್ಸ್ ಪೇರು, ಸೊ ಈ ರೀತಿ ಒಂದು 3 ಹೆಕ್ಟರ್ಗಿಂತ ವನಭೂಮಿ ಆಗಿರಲಿ, ನೀರಾವರಿ ಭೂಮಿ ಆಗಿರಲಿ ಹೊಂದಿರುವಂಥವ್ರು, ಕಾರುಗಳನ್ನು ಹೊಂದಿರುವಂಥದ್ದು, ಅಂದರೆ ವೈಟ್ ಬೋರ್ಡ್ ಕಾರಣ ಹೊಂದಿರುವಂಥದ್ದು, ಗೋರ್ಮೆಂಟ್ ಜಾಬ್ ಹೊಂದಿರುವಂಥದ್ದು, ಈ ರೀತಿ ಸಾಕಷ್ಟು ಫಲಾನುಭವಿಗಳು ಸಿಕ್ಕಿದಾರಂತೆ. ಸ್ವಂತ ಮನೆ ಇದ್ದವರು ಕೂಡ ಬಹಳಷ್ಟು ಫಲಾನುಭವಿಗಳು ಸಿಕ್ಕಿರುವಂತಹ ಕಾರಣಕ್ಕಾಗಿ ಅವರನ್ನು ಎಲ್ಲರನ್ನೂ ಕೂಡ BPL ಹಾಗೂ APLದಿಂದ ತೆಗೆದುಹಾಕಿರುವಂತಹ ಕಾರಣಕ್ಕಾಗಿ ಅಲ್ಲಿ ಏನು ಮಾಡಿತ್ತು, ಹಣಕಾಸು ಇಲಾಖೆ 1,28,00,000 ಫಲಾನುಭವಿಗಳಿಗೆ ಆಗುವಷ್ಟೇ ಹಣವನ್ನು ರಿಲೀಸ್ ಮಾಡಿತ್ತು, ಫಂಡನ್ನು ರಿಲೀಸ್ ಮಾಡಿತ್ತು. ಆವಾಗ ಅಲ್ಲಿರುವಂತಹ ಫಲಾನುಭವಿಗಳು ಸುಮಾರು 1,02,00,000 ಈ ರೀತಿಯಾಗಿ ಒಂದು ಫಲಾನುಭವಿಗಳು ಇದ್ದರು. ಉಳಿದ ಫಲಾನುಭವಿಗಳಿಗೆ ಹಣ ಹೋಗಿದ್ದಿಲ್ಲ, ಯಾಕಂದರೆ ಅವರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿತ್ತು. ಅವರಿಗೆ ಹೋಗಬೇಕಾಗಿರುವಂತಹ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆನೇ ಉಳಿದಿತ್ತು. ಸೊ ಒಂದು ಉಳಿದ ಹಣವನ್ನು ಈ ಒಂದು 12ನೇ ಕಂತಿನ ಹಣದಲ್ಲಿ ಹಾಕ್ತಾ ಇರುವಂಥದ್ದು, ಓಕೆನಾ. ಆ ಒಂದು ಏನು ಹಣ ಉಳಿದಿದೆಯಲ್ಲ, ಆ ಒಂದು ಹಣವನ್ನು ಈ ಒಂದು 12ನೇ ಕಂತಿನಲ್ಲಿ ಕೊಡ್ತಾ ಇರುವಂಥದ್ದು. ಬಹಳ ಫಲಾನುಭವಿಗಳಿಗೆ ಏನು ಸಿಗ್ತಾ ಇಲ್ಲ, ಇದು ಈಗಲೇ ಹೇಳ್ತಾ ಇದ್ದೀನಿ. ಭಾಳ ಆದರೆ ಒಂದು 3-4% ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಹಣ ಹೋಗುತ್ತೆ. ಒಂದು 15 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಈ ಒಂದು 12ನೇ ಕಂತಿನ ಹಣ ಹೋಗಿದೆ. ಬಹಳಷ್ಟು ಫಲಾನುಭವಿಗಳು ಏನು ಕಮೆಂಟ್ ಮಾಡಿಲ್ಲ. ಕೆಲವೊಂದಿಷ್ಟು ಫಲಾನುಭವಿಗಳು 2,000 ರೂಪಾಯಿ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ರು. ಅದು 2-3 ದಿನಗಳ ಹಿಂದೆನೇ ಕಮೆಂಟ್ ಮಾಡಿದ್ರು. ಈಗ ಸದ್ಯದಲ್ಲಿ ಯಾವುದೇ ಕಮೆಂಟ್ ಕೂಡ ಬಂದಿಲ್ಲ. ಈ ಒಂದು 12ನೇ ಕಂತು ಮತ್ತು 13ನೇ ಕಂತಿಗೋಸ್ಕರನೇ ಹಣ ಯಾವುದೇ ರೀತಿಯಾಗಿ ಹಣ ರಿಲೀಸ್ ಮಾಡಿಲ್ಲ ಇನ್ನೂ ಕೂಡ ಒಂದು ಹಣಕಾಸು ಇಲಾಖೆಗೆ ಈಗಾಗಲೇ ಮನವಿ ಕೂಡ ಸಲ್ಲಿಸಿದ್ದಾಗಿದೆ.
ಇಲ್ಲಿ ಮತ್ತು ಈಗ CM ಅವರು ಕೂಡ ಮುಡಾ ಒಂದು ಹಗರಣದಲ್ಲಿ ಕೂಡ ಸಿಲುಕಿಕೊಂಡಿದ್ದಾರೆ. ಸೊ ಅವ್ರ ಸಿಗ್ನೇಚರ್ ಕೂಡ ಆಗಬೇಕಲ್ವಾ, CM ಆಗಿರೋದು ಅವರೇನೆ. ಸೊ ಈಗ ಚೇಂಜ್ ಏನಾದರೂ ಅವರು ಇನ್ ಕೇಸ್ ಒಂದು ಹಗರಣ ಮಾಡಿದ ನಿಜನೇ ಆದರೆ ಅವರನ್ನು CM ಕುರ್ಚಿಯಿಂದ ಇಳಿಸ್ಬೋದು. ಅಲ್ಲಿ DK ಶಿವಕುಮಾರ್ ಅವರು ಕೂತರು ಸಹಿತ ಈ ಒಂದು ಯೋಜನೆ ಏನು ಬಂದಾಗಲ್ಲ, ಯಾಕಂದರೆ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ. ಅಲ್ಲಿ ಯಾವುದೇ ಒಂದು ಕಾರಣಕ್ಕೆ BJP ಸರ್ಕಾರ ಬಂದಿದ್ದರೆ ಮಾತ್ರ ಈ ಒಂದು ಯೋಜನೆಗಳು ಬಂದ್ ಆಗ್ತಾ ಇದ್ವು. ಇಲ್ಲಪ್ಪ ಇಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ, ಅಲ್ಲಿ ಬೇರೆ ಒಂದು CM ಕೊಂಡಿರ್ತಾನೆ ಅಷ್ಟೇ ಆಗೋದು, ಅಷ್ಟೇ ಚೇಂಜಸ್ ಆಗೋದು. ಅದಕ್ಕೋಸ್ಕರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರಲಿ 5 ಗ್ಯಾರಂಟಿಗಳು ಬದಲಾವಣೆ ಆಗೋದಿಲ್ಲ, ಚೇಂಜ್ ಅಂದರೆ ಬಂದು ಕೂಡ ಆಗೋದಿಲ್ಲ. ಈ ಒಂದು ಯೋಜನೆಗಳು ಮುಂದುವರಿತಾನೆ ಇರುತ್ತೆ. ಆದರೆ ಇಲ್ಲಿ CM ಅವರು ಆದ್ರೆ ಚೇಂಜ್ ಆಗ್ಬೋದು ಏನಾದರೂ ಹಗರಣದಲ್ಲಿ ಸಿಲುಕಿಕೊಂಡ್ರೆ. ಇಲ್ಲಪ್ಪ ಅಂದರೆ ಅವರು ಆ ಒಂದು ಹಗರಣದಿಂದ ಆದಷ್ಟು ಬೇಗ ಪಾರ ಆದರೆ ಈ ಒಂದು ಯೋಜನೆಗಳು ಏನು ಮತ್ತಷ್ಟು ಈಗಾಗಲೇ ಹಣಕಾಸು ಏನು ಇಲಾಖೆಯಿಂದ ಹಣ ಬಿಡುಗಡೆ ಆಗಬೇಕಾಗಿತ್ತಲ್ವ, ಸೊ ಅದು ಆದಷ್ಟು ಬೇಗ ನಡೆಯುತ್ತೆ. ಓಕೆನಾ, ಆದಷ್ಟು ಬೇಗ ನಡೆದುಕೊಂಡು ಈ ಒಂದು ಯೋಜನೆ ಮುಖಾಂತರ ಹಣಗಳನ್ನು ಕೊಡುವಂತಹ ಚಾನ್ಸಸ್ಸನ್ನು ಹೆಚ್ಚಿಗೆ ಮಾಡ್ತಾರೆ. ಸೊ ಈಗ ಸದ್ಯದಲ್ಲಿ ಈ ಒಂದು 12 ಹಾಗೂ 13ನೇ ಕಂತಿನ ಹಣಕ್ಕೆ ನಾವೆಲ್ಲ ಕೂಡ ವೇಟ್ ಮಾಡ್ತಾ ಇದ್ದೀವಿ. 12 ಹಾಗೂ 13ನೇ ಕಂತಿನ ಹಣ ಆದಷ್ಟು ಬೇಗ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಹಣಕಾಸು ಇಲಾಖೆದವರು ಕೂಡ. ಈಗ ಕೆಲಸ ಮಾಡಬೇಕಾಗಿರುವಂಥದ್ದು ಹಣಕಾಸು ಇಲಾಖೆ ಮಾತ್ರ, ಅಲ್ಲಿಂದ ಬಿಡುಗಡೆ ಆಗಬೇಕಾಗಿದ್ದು. ಸೊ ಆದರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆಯಲ್ಲ ಅದು ರೆಡಿನೇ ಇದೆ. ಅಲ್ಲಿಂದನೇ ಈ ಒಂದು ಬ್ಯಾಂಕ್ಗಳು ಟ್ರೆಜರಿಗೆ ಪುಷ್ ಮಾಡ್ತಾರೆ, ಟ್ರೆಜರಿದಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತವೆ. ಸೊ ಆದಷ್ಟು ಬೇಗ ಒಂದು ಕೆಲಸವನ್ನು ನಡೀಲಿ ಅಂತ ನಾನು ಕೂಡ ಸರ್ಕಾರದ ಮನವಿ, ನನ್ನ ಕಡೆಯಿಂದ ರಿಕ್ವೆಸ್ಟು. ಈಗ ಈ ಒಂದು 6,000 ಹಣ ಕೂಡ ಜಮಾ ಆಗುವಂತಹ ಚಾನ್ಸಸ್ಸು ಈ ಒಂದು ತಿಂಗಳ ಮುಂದೆ ಈ ಒಂದು ಸೆಪ್ಟೆಂಬರ್ ಕೂಡ ಮುಗಿಯುತ್ತೆ. ಸೊ ಸೆಪ್ಟೆಂಬರ್ ಮುಗಿತು ಹೋದರೆ 6,000 ಹಣ ನಮಗೆ ಜಮಾ ಆಗಲೇಬೇಕು, ಖಂಡಿತ ಆಗಲೇಬೇಕಾಗತ್ತೆ. ಹಾಗಾದರೆ ಈಗ ಈ ಒಂದು 15 ಜಿಲ್ಲೆಗಳನ್ನು ನಾವು ತಿಳ್ಕೊಳ್ಳೋಣ, ಯಾವ ಜಿಲ್ಲೆಗಳಿದ್ದಾವೆ, ಸೊ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ. ಆದರೆ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಹಣ ಜಮಾ ಆಗೋದಿಲ್ಲ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಹಣ ಜಮಾ ಆಗತಕ್ಕದ್ದು. ಇಲ್ಲಿ ಕೇಳಿ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಿಮಗೆ. ಬಹಳಷ್ಟು ಫಲಾನುಭವಿಗಳು ಏನು ಮಾಡಿದ್ದಾರೆ, ಹಳ್ಳಿಯಲ್ಲಿರುವಂತಹ ಮುಖ್ಯ ಮಹಿಳೆಯರು, ಬಹಳಷ್ಟು ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ಈ ಒಂದು ಬ್ಯಾಂಕ್ ಅಕೌಂಟ್ಗಳಲ್ಲಿ ಏನು ಹಣವನ್ನು ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ವಂತೆ. ಸೊ ಅಮೌಂಟು ಹಾಕೋದು ತೆಗೆಯೋದು ಮಾಡ್ತಾ ಇಲ್ವಂತೆ. ಆ ಒಂದು ಬರಬೇಕಾಗಿರುವಂತಹ ಹಣ ಪೆಂಡಿಂಗ್ ಉಳಿದು ಬಿಡುತ್ತೆ. ನೋಡಿ, ಈಗಲೇ ಹೇಳ್ತಾ ಇದ್ದೀನಿ, ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ. ಬಹಳಷ್ಟು ಫಲಾನುಭವಿಗಳು ಅಕೌಂಟು ಚಾಲ್ತಿಯಲ್ಲಿಲ್ಲ, ಟ್ರಾನ್ಸಾಕ್ಷನ್ನೇ ಮಾಡಿಲ್ಲ, ಹೀಗಾಗಿ ಡೆಡ್ ಅಕೌಂಟ್ ಅಂತ ಆಗಿಬಿಟ್ಟಿರ್ತವೆ. ಆ ಒಂದು ಅಕೌಂಟ್ಗಳನ್ನು ಏನು ಮಾಡಿಸ್ಬೇಕಾಗತ್ತೆ, ಅವರು ಓಪನ್ ಮಾಡಿಸ್ಬೇಕಾಗತ್ತೆ. ಓಪನ್ ಮಾಡಿಸಿ ಅವರು ಅಮೌಂಟನ್ನು ಹಾಕೋದು ತೆಗೆಯೋದು ಮಾಡಬೇಕಾಗತ್ತೆ. ಸುಮಾರು 1,000 ರೂಪಾಯಿ 2,000 ರೂಪಾಯಿ ಈ ರೀತಿಯಾಗಿ ಹಾಕೋದು ತೆಗೆಯೋದು, ಬೇಕಾದರೆ ನೀವು ವಾಪಸ್ ತೆಗೋಬಹುದು ಅವಾಗಲೇ. ಆದರೆ ಅಕೌಂಟ್ ಸ್ಟಾರ್ಟ್ ಮಾಡುವಂತಹ ಕಾರಣಕ್ಕಾಗಿ ಅಮೌಂಟನ್ನು ಹಾಕೋದು ತೆಗೆಯೋದು ಮಾಡಿದ ತಕ್ಷಣವೇ ನಿಮಗೆ ಈ ಒಂದು ಪೆಂಡಿಂಗ್ ಹಣ ಬರುತ್ತೆ. ಇಲ್ಲಪ್ಪ ಒಂದು ವೇಳೆ ನೀವು ಮಾಡಿಸ್ಲಿಲ್ಲಪ್ಪ ಆ ರೀತಿ ಅಂತ ಅನ್ನೋದಾದರೆ ನಿಮಗೆ ಹಣ ಏನಾಗುತ್ತೆ ಗೊತ್ತಾ, ಈಗ ಅಮೌಂಟ್ ನಿಮಗೆ ಬಂದಿರುತ್ತೆ, ಆದರೆ ಪೆಂಡಿಂಗ್ ಅಂತ ಉಳಿದಿರುತ್ತೆ. ಪೆಂಡಿಂಗ್ ಅಂತ ಉಳಿದ್ಬಿಟ್ಟು ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ವಾಪಸ್ಸಾಗಿ ಹೋಗಿಬಿಡುತ್ತೆ. ಆವಾಗ ನಿಮಗೆ ಹಣನೇ ಜಮಾ ಆಗೋದಿಲ್ಲ. ಸೊ ಅದು ನೀವು ಆಮೇಲೆ ಆ ಒಂದು ಬ್ಯಾಂಕ್ ಅಕೌಂಟನ್ನು ಯಾವಾಗ ಕರೆಕ್ಟಾಗಿ ಮಾಡಿಸ್ಕೋತೀರಾ ಆವಾಗ ನಿಮಗೆ ಹಣ ಜಮಾ ಆಗುತ್ತೆ. ಸೊ ಅಲ್ಲಿವರೆಗೂ ಕೂಡ ಹಣ ಜಮಾ ಆಗೋದಿಲ್ಲ. ಆದಷ್ಟು ಬೇಗ ಈ ಒಂದು ಕೆಲಸವನ್ನು ಮಹಿಳೆಯರು ಮುಖ್ಯವಾಗಿ ಮಾಡಬೇಕಾಗಿ ಸೊ ಇಲ್ಲಿ ಸಚಿವೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸೊ ಇದ್ರ ಬಗ್ಗೆ ಈಗಾಗಲೇ ಸಂಪೂರ್ಣವಾಗಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿ ಹಂಚ್ಕೊಂಡ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.